ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಮುಜುಗರವನ್ನ ತಂದಿಟ್ಟಂತಹ ಪ್ರಕರಣ ಅಂತಂದ್ರೆ ವಾಲ್ಮೀಕಿ ಹಗರಣ ಪ್ರಕರಣ. ಈ ಹಗರಣ ಆದಾಗ ಸಚಿವರು ಸಚಿವ ಸ್ಥಾನವನ್ನ ಕಳ್ಕೊಳ್ಬೇಕಾಯ್ತು, ಜೈಲಿಗೂ ಕೂಡ ಹೋಗಬೇಕಾಯ್ತು. ಆದರೆ ಇದನ್ನ ಡಿಫೆಂಡ್ ಮಾಡ್ಕೊಂಡಿರುವಂತ ರೀತಿಗಳು ಕೂಡ ಆ ಸಂದರ್ಭದಲ್ಲಿ ತುಂಬಾ ಹೆಚ್ಚಾಗಿತ್ತು. ನಾನವನಲ್ಲ, ನಾ ಕದ್ದಿಲ್ಲ. ಈಗ ಹೆಂಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಕರಣದಲ್ಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೋ ಅವತ್ತು ಹಾಗೆ ವರ್ತಿಸಿದ್ರು. ಇವತ್ತಾಗಿರುವಂಥ ಬೆಳವಣಿಗೆ ಅದು ಮತ್ತೊಂದು ರೀತಿಯಾದಂಥ ಮುಜುಗರ. ಯಾಕೆ ಅಂತಂದ್ರೆ ಸಂಸದರು, ಶಾಸಕರು, ಮುಖಂಡರು ಓಹೋ ಎಲ್ಲರ ಮನೆ ಮೇಲೆಯೂ ಕೂಡ ಇಡೀ ರೇಡ್ ಅನ್ನ ಮಾಡಿತು. ಯಾಕೆ? ಅವತ್ತು ಸಚಿವರ PA ಒಂದು ಪಟ್ಟಿಯನ್ನ ಬರೆದಿಟ್ಟಿದ್ರು ಲೋಕಸಭೆ ಚುನಾವಣೆಗೆ, ಯಾರ್ಯಾರಿಗೆ ಎಷ್ಟೆಷ್ಟು ಹೋಯ್ತು ಅಂತ ಹೇಳಿ. ಅದು 20L, 20L, 60L, 50L ಅಂತ ಹೇಳಿ. ಎಲ್ ಅಂದರೆ ಏನು? ಸಾಮಾನ್ಯ ಜನರಿಗೆ ಗೊತ್ತ, ಲ್ಯಾಕು ಅಂತ. ಸೊ ಹೆಸರೆಲ್ಲ ಹಾಕಿ ಅವರ ಮೇಲೆ ರೇಡ್ ಮಾಡಿದ್ದಾರೆ. ಈಗ ಯಾಕೆ ಎಲ್ಲ ಬೆಳವಣಿಗೆಗಳಾಗಿದೆ, ಯಾರ್ಯಾರ ಮೇಲೆ ರೇಡ್ ಆಯಿತು, ಯಾರ್ಯಾರು ಯಾವ ರೀತಿಯಾದಂಥ ಸಮಸ್ಯೆಯಲ್ಲಿ ತಗಲಾಕೊಳ್ತಾರೆ, ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣ. ನಿದ್ದೆಗಣ್ಣಿನಲ್ಲಿದ್ದ ಕಾಂಗ್ರೆಸ್ ಶಾಸಕರಿಗೆ ಇಡಿ ಶಾಕ್. ಬಳ್ಳಾರಿ ಸಂಸದ 3 ಶಾಸಕರ ಮನೆ ಮೇಲೆ ದಾಳಿ. ಸಂಸದ ತುಕಾರಾಂ ವಶಕ್ಕೆ, ಮನೆಯಲ್ಲಿ ಶೋಧ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಬಹುಕೋಟಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಬೆಳಗ್ಗೆ ನಿದ್ದೆಗಣ್ಣಲ್ಲಿ ಬಳ್ಳಾರಿಯ ಕಾಂಗ್ರೆಸ್ ನಾಯಕರಿಗೆ ಇಡಿ ಶಾಕ್ ಕೊಟ್ಟಿದೆ. 8 ತಂಡಗಳಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ದಾಳಿ ನಡೆಸಿದೆ. ಬಳ್ಳಾರಿ ಜಿಲ್ಲೆಯ ಸಂಸದ ತುಕಾರಾಂ, ಕಂಪ್ಲಿ ಕ್ಷೇತ್ರದ ಶಾಸಕ ಜೈನ್ ಗಣೇಶ್, ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ NT ಶ್ರೀನಿವಾಸ್, ಬಳ್ಳಾರಿ ನಗರ ಕ್ಷೇತ್ರದ ಶಾಸಕ ನಾರಾ ಭರತ್ ರೆಡ್ಡಿ, ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ನಾಗೇಂದ್ರ ಹಾಗೂ ಅವರ ಆಪ್ತ ಸಹಾಯಕ ಗೋವರ್ಧನ್ ಮನೆಗಳ ಮೇಲೆ ಮತ್ತು ಬೆಂಗಳೂರಿನ ಕಚೇರಿಗಳಲ್ಲಿ ದಾಳಿ ನಡೆಸಲಾಗಿದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆಯಾಗಿದೆ ಎಂಬ ಆರೋಪದ ಹಿನ್ನೆಲೆ ದಾಳಿ ನಡೆದಿದೆ. ಒಟ್ಟು 8 ಕಡೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ 5 ಸ್ಥಳ, ಬೆಂಗಳೂರಿನಲ್ಲಿ 3 ಕಡೆ ಇಡಿ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ದಾಳಿ ವೇಳೆ ಹಲವು ದಾಖಲೆಗಳು ಹಾಗೂ ಲ್ಯಾಪ್ಟಾಪ್, ಮೊಬೈಲ್, ಬ್ಯಾಂಕ್ ದಾಖಲೆಗಳನ್ನು ಪರಿಶೀಲಿಸಿದ್ದು ವಶಕ್ಕೆ ಪಡೆಯಲಾಗಿದೆ. ಹಣಕಾಸು ದಾಖಲೆಗಳು, ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ಹಣ ಬಳಕೆ ಆರೋಪ. ಜಿಲ್ಲೆಯ ಪ್ರತಿ ಮತದಾರರಿಗೆ 200 ರೂಪಾಯಿ ಹಂಚಿಕೆ. 4 ಶಾಸಕರಿಗೆ ತಲುಪಿತ್ತ ಕೋಟಿ ಹಣ. ವಾಲ್ಮೀಕಿ ನಿಗಮದ ಅನುದಾನವನ್ನ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಪ್ರತಿ ಮತದಾರರಿಗೆ ಹಣ ಹಂಚಲು ಬಳಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸುಮಾರು 21 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಹಂಚಲಾಗಿದೆ ಎನ್ನಲಾಗಿದೆ. ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ, ಸಂಡೂರು, ಕಂಪ್ಲಿ ಮತ್ತು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಮತದಾರರಿಗೆ ತಲಾ 200 ಹಂಚಲಾಗಿದೆ ಎನ್ನುವುದು ಇಡಿ ಅಧಿಕಾರಿಗಳ ಪ್ರಾಥಮಿಕ ವರದಿಯಲ್ಲಿ ಬಹಿರಂಗವಾಗಿತ್ತು. ಇದೀಗ ಈ ಹಣಕಾಸು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳ ನಿವಾಸ ಹಾಗೂ ಕಚೇರಿಗಳ ಮೇಲೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಯಾವ ಕ್ಷೇತ್ರಕ್ಕೆ ಎಷ್ಟು ಹಂಚಿಕೆ? ಬಳ್ಳಾರಿ ಗ್ರಾಮಾಂತರ 5 ಕೋಟಿ, ಪ್ರತಿ ಬೂತ್ಗೆ 23 ಲಕ್ಷ. ಬಳ್ಳಾರಿ ನಗರ 3 ಕೋಟಿ 60 ಲಕ್ಷ, ಪ್ರತಿ ಬೂತ್ಗೆ 15 ಲಕ್ಷ. ಕಂಪ್ಲಿ 3 ಕೋಟಿ 20 ಲಕ್ಷ, ಪ್ರತಿ ಬೂತ್ಗೆ 18 ಲಕ್ಷ. ಕೂಡ್ಲಿಗಿ 3 ಕೋಟಿ, ಪ್ರತಿ ಬೂತ್ಗೆ 15 ಲಕ್ಷ. ಸಂಡೂರಿನ ತುಕಾರಾಂ ನಿವಾಸದ ಮೇಲೆ ಇಡಿ ದಾಳಿ. ನಾಗೇಂದ್ರ PA ಡೈರಿ ಮುಂದಿಟ್ಟುಕೊಂಡು ವಿಚಾರಣೆ. ನಂಗೇನೂ ಗೊತ್ತಿಲ್ಲ ಎನ್ನುತ್ತಿರುವ ಬಳ್ಳಾರಿ ಸಂಸದ. ಬಳ್ಳಾರಿ ಚುನಾವಣೆಗೆ 21 ಕೋಟಿ ಹಣವನ್ನು ಬಳಸಿದ ಆರೋಪದಲ್ಲಿ ಸಂಸದ ತುಕಾರಾಂ ಅವರ ಸಂಡೂರಿನ ಮನೆ ಮೇಲೆ ಇಡಿ ದಾಳಿ ನಡೆಸಿ ಅವರನ್ನ ವಶಕ್ಕೆ ಪಡೆದಿದೆ ಎನ್ನಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದು, ಮಾಜಿ ಸಚಿವ ನಾಗೇಂದ್ರ PA ಬಳಿ ಸಿಕ್ಕ ಡೈರಿಯನ್ನ ಆಧಾರವಾಗಿಟ್ಟುಕೊಂಡು ತುಕಾರಾಂ ಅವರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದೆ. ಇಡಿ ಅಧಿಕಾರಿಗಳ ಗ್ರಿಲ್ಗೆ ಕಕ್ಕಾಬಿಕ್ಕಿಯಾಗಿರುವ ತುಕಾರಾಂ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ನಿವಾಸದ ಮೇಲೆಯೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಮಹತ್ವದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಾರಾ ಭರತ್ ರೆಡ್ಡಿ ವಿಧಾನಸಭೆ ಚುನಾವಣೆಯಲ್ಲಿ 42.7 ಕೋಟಿ ಹಣ ವಹಿವಾಟು ನಡೆಸಿರುವುದು ಇಡಿ ದಾಳಿ ವೇಳೆ ಬಯಲಾಗಿದೆ. ಇಡಿ ಅಧಿಕಾರಿಗಳಿಗೆ ನಾರಾ ಭರತ್ ರೆಡ್ಡಿ ಮನೆಯಲ್ಲಿ ಕೈ ಬರಹದಲ್ಲಿ ಬರೆದಿರುವ ಹಣದ ವಹಿವಾಟಿನ ದಾಖಲೆ ಸಿಕ್ಕಿದ್ದು, ಅಕ್ರಮವಾಗಿ ಹಣ ವಹಿವಾಟು ಮಾಡಿರೋದು ಬೆಳಕಿಗೆ ಬಂದಿದೆ. ಲೋಕಸಭಾ ಚುನಾವಣೆಯ ರೀತಿಯಲ್ಲೇ ವಿಧಾನಸಭಾ ಚುನಾವಣೆಗೆ ಹಣ ಬಳಕೆ ಮಾಡಿದ್ದು, ಗ್ರಾನೈಟ್ ಕಂಪನಿಯ ಮೂಲಕ ಹಣ ವಹಿವಾಟು ನಡೆದಿದೆ. ಕ್ಲೋಸ್ ಡೋರ್ನಲ್ಲಿ ನಾರಾ ಭರತ್ ರೆಡ್ಡಿ ವಿಚಾರಣೆ ಮಾಡಿರುವ ಅಧಿಕಾರಿಗಳು ಭರತ್ ರೆಡ್ಡಿ ನಿವಾಸದಲ್ಲಿ ಇಂಚಿಂಚು ಶೋಧ ನಡೆಸಿದ್ದಾರೆ. ಯಾರ್ಯಾರ ಮೂಲಕ ಹಣದ ವಹಿವಾಟು? 21 ಕೋಟಿ ದುಡ್ಡಿನ ಫೋಟೋ ರಿಕವರಿ. ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟಿದೆ. ಯಾರ್ಯಾರ ಮೂಲಕ ಹಣ ವಹಿವಾಟು ಆಗಿತ್ತು, ಯಾರ್ಯಾರಿಗೆ ಎಷ್ಟು ಹಣ ವಹಿವಾಟು ಮಾಡಲಾಗಿತ್ತು, ಯಾವ ದಿನಾಂಕದಲ್ಲಿ ಚುನಾವಣೆಗೆ ಹಣ ಬಳಕೆಯಾಗಿತ್ತು ಅನ್ನೋದನ್ನ ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿದೆ.
ಬಳ್ಳಾರಿ ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮ 15 ಕೋಟಿಯಷ್ಟು ಹಣ ಬಳಕೆ ಮಾಡಲಾಗಿದೆ. 3 ಕಂತುಗಳಲ್ಲಿ ಹಣ ವರ್ಗಾವಣೆಯಾಗಿದೆ. ಆರೋಪಿ ಸತ್ಯನಾರಾಯಣ ವರ್ಮನಿಂದ ಮಾಜಿ ಎಂಡಿ ಪದ್ಮನಾಭಗೆ ಮಾರ್ಚ್ 7ರಂದು ಆನಂದರಾವ್ ಸರ್ಕಲ್ ಹೋಟೆಲ್ನಲ್ಲಿ 90 ಲಕ್ಷ ಹಸ್ತಾಂತರ ಆಗಿದೆ. ಮಾರ್ಚ್ 7ರಂದು ಬಿ ನಾಗೇಂದ್ರ ಅವರಿಂದ ನೆಕ್ಕುಂಟಿ ನಾಗರಾಜ್ಗೆ 1.2 ಕೋಟಿ ಹಸ್ತಾಂತರ ಆಗಿದೆ. 3ನೇ ಕಂತು ಉಳಿದ 2.25 ಕೋಟಿ ಯಶವಂತಪುರದ ಮಾಲ್ವೊಂದರ ಬಳಿ ಮಾಜಿ ಎಂಡಿ ಪದ್ಮನಾಭನಿಗೆ ಹಸ್ತಾಂತರ ಆಗಿದೆ. ಸತ್ಯನಾರಾಯಣ ವರ್ಮ ಬಳಿಯಿದ್ದ 4.2 ಕೋಟಿ ಕ್ಯಾಶ್ ವೈಯಕ್ತಿಕ ಕಾರಣಗಳಿಗೆ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 4.2 ಕೋಟಿ ಹಣದಲ್ಲಿ 1.5 ಕೋಟಿಯಷ್ಟು ಸಾಲ ತೀರಿಸಿದ್ದಾನೆ. 1.2 ಕೋಟಿ ಕೊಟ್ಟು ಬೆನ್ಸ್ ಕಾರ್ ತೆಗೆದುಕೊಂಡಿದ್ದಾನೆ. ಉಳಿದ ಹಣ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿಕೊಂಡಿದ್ದು, ಇದೇ ರೀತಿ ಬಹುಕೋಟಿ ಹಣ ಎಲೆಕ್ಷನ್ಗೆ ಬಳಕೆಯಾಗಿದೆ. ನಾಗೇಂದ್ರ ಸೂಚನೆ ಮೇರೆಗೆ ಇದೆಲ್ಲವೂ ನಡೆದಿತ್ತು ಎನ್ನಲಾಗಿದೆ. ಇನ್ನು ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಂಥ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಹಣದ ಲಾಭಾಂಶವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಬೇರೆಯ ಮಾರ್ಗದಲ್ಲಿ ಹಣವನ್ನು ವ್ಯಯಿಸುವಂಥದ್ದು ಮತ್ತು ಕಾರನ್ನು ಖರೀದಿ ಮಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಬೆನಿಫಿಷರಿಯನ್ನು ಹೊಂದುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತೇಳಿ ಇಡೀ ತಮ್ಮ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣದಲ್ಲಿ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆಯಾದ 21 ಕೋಟಿ ದುಡ್ಡಿನ ಫೋಟೋವನ್ನು ಇಡಿ ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ನಾಗೇಂದ್ರ ಪಿಎ ಗೋವರ್ಧನ ಮೂಲಕ ಹವಾಲಕ್ಕೆ ಬಳಸಿದ್ದ 20 ಕೋಟಿ ರೂಪಾಯಿ ಫೋಟೋ ಇದಾಗಿದ್ದು, ಕಂತೆ ಹಣ ರಾಶಿ ಮಾಡಿರುವ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನಾಗೇಂದ್ರ ಪಿಎ ವಿಜಯಕುಮಾರ್ ಗೌಡಗೆ ಎಲೆಕ್ಷನ್ ಹಣ ಹಂಚುವ ಹೊಣೆ ವಹಿಸಲಾಗಿತ್ತು ಅನ್ನೋದು ಇಡಿ ತನಿಖೆಯಲ್ಲಿ ಗೊತ್ತಾಗಿತ್ತು. ಈ ಬಗ್ಗೆ ವಿಜಯಕುಮಾರ್ ಗೌಡ ಕೂಡ ಇಡಿಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾಗೇಂದ್ರ ಸೂಚನೆ ಮೇರೆಗೆ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಹಂಚಿರುವುದಾಗಿ ವಿಜಯಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ವಿಜಯಕುಮಾರ್ ಮೊಬೈಲ್ ಫೋನ್ನಲ್ಲಿ ಕಂತೆ ಹಣದ ಫೋಟೋ ಕೂಡ ಪತ್ತೆಯಾಗಿದೆ. ಇನ್ನು ದಾಳಿ ವೇಳೆ ಸಂಸದ ತುಕಾರಾಂ, ಪತ್ನಿ ಅನ್ನಪೂರ್ಣ ತುಕಾರಾಂ ಹಾಗೂ ಶಾಸಕರಾದ ಗಣೇಶ್, ನಾರಾ, ಭರತ್ ರೆಡ್ಡಿ ಫೋನ್ಗಳನ್ನು ಇಡಿ ವಶಕ್ಕೆ ಪಡೆದಿದೆ. ಫೋನ್ಗಳನ್ನು ರಿಟ್ರೀವ್ ಮಾಡುವ ಮೂಲಕ ದಾಖಲೆ ಸಾಕ್ಷ್ಯಕ್ಕೆ ಮುಂದಾಗಿದೆ. ಒಟ್ಟಿನಲ್ಲಿ ವಾಲ್ಮೀಕಿ ಹಗರಣ ತನಿಖೆ ಮುಗಿತು ಅಂದುಕೊಂಡಿದ್ದ ಕಾಂಗ್ರೆಸ್ ನಾಯಕರಿಗೆ ಇಡಿ ಮತ್ತೆ ಶಾಕ್ ಕೊಟ್ಟಿದೆ. ಮತ್ಯಾವ ಹಂತ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.